ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ಏನು ಬಂದ್ಬಿಟ್ಟು ಮೊಗೆಕಾಯಿ ಕಡುಬು ಮಾಡೋದು ಹೇಗೆ ಅಂತ ಹೇಳಿ. ಇವತ್ತು ನರಕ ಚತುರ್ದಶಿ ಆದ್ದರಿಂದ ನಾನು ಇಲ್ಲಿ ನಮ್ಮ ಒಂದು ಭಾಗದಲ್ಲಿ ಯಾವ ರೀತಿಯಾಗಿ ಅರಿಶಿನಲ್ಲೇ ಹಾಕಿ ಮೊಗೆಕಾಯಿ ಕಡುಬು ಹೇಗೆ ಮಾಡ್ತಾರೆ ಅಂತೇಳಿ ನಿಮ್ಗೆ ಇವತ್ತು ತೋರಿಸ್ಕೊಡ್ತೇನೆ. ಅಂದರೆ ಇವತ್ತು ಹಬ್ಬಕ್ಕೆ ಮಾಡ್ತಾ ಇರೋದ್ರಿಂದ ಅದೇ ಒಂದು ವಿಡಿಯೋನ ಮಾಡಿಟ್ಕೊಂಡಿದ್ದೆ, ಅದನ್ನೇ ನಿಮಗೆ ತೋರಿಸೋಣ ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಅರಿಶಿನ ಎಲೆಯಲ್ಲಿ ಈ ಮೊಗೆಕಾಯಿ ಮತ್ತು ಸೌತೆಕಾಯಿ ಇದನ್ನೆಲ್ಲ ಬಳಸಿ ಅಕ್ಕಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿ ಯಾವ ರೀತಿ ರೊಟ್ಟಿ ಅಥವಾ ಕಡುಬು ಮಾಡೋದು ಅಂತೇಳಿ ಹೇಳ್ಕೊಡ್ತೆ. ಅರಿಶಿನ ಎಲೆ ಅಗಲವಾಗಿ ದೊಡ್ಡದಿದ್ದರೆ ಚೆನ್ನಾಗೇ ಆಗುತ್ತೆ. ಈ ಸಣ್ಣ ಸಣ್ಣ ಸಪೂರವಾಗಿರೋ ಎಲೆಗಳನ್ನು ತೊಗೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋದಕ್ಕೂ. ನಾವು ಅದಕ್ಕೆ ದೊಡ್ಡ ಎಲೆಗಳನ್ನು ತೊಗೊಂಡು ನೀಟಾಗಿ ತೊಳೆದು ಅದನ್ನು ಒರೆಸ್ಕೊಂಡ್ರೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಮತ್ತು ನೀರಿನ ಅಂಶ ಜಾಸ್ತಿ ಇರಬಾರ್ದು, ಅದಕ್ಕೋಸ್ಕರ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ರೆ ನೀಟಾಗುತ್ತೆ. ಮತ್ತು ಒಂದು ದಿವಸದ ಮೊದಲು ಅಕ್ಕಿಯನ್ನು ತೊಳೆದು ಬಿಸಿಲಲ್ಲಿ ಒಣಗಿ ಹಾಕಿ ಅದನ್ನು ಸಣ್ಣ ರವೆ ಸೈಜಲ್ಲಿ ನಾವು ಮಿಕ್ಸರಲ್ಲಿ ಪುಡಿ ಮಾಡ್ಕೊಳ್ತೇವೆ. ಆಮೇಲೆ ನಾನು ಚಿಕ್ಕದು ಮೊಗೆಕಾಯಿ ತೊಗೊಂಡಿದ್ದೆ, ಯಾಕಂದರೆ ನಮ್ಮ ಮನೇಲಿ 3 ಜನ ಇರೋದ್ರಿಂದ ಇದನ್ನು ಹೆಚ್ಚಿಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಮತ್ತು ನಾಳೆ ಬೇರೆ ಹಬ್ಬ ಇರೋದ್ರಿಂದ ಇದನ್ನೆಲ್ಲ ಇಟ್ಟು ತಿನ್ನಲಿಕ್ಕೂ ಆಗೋದಿಲ್ಲ. ಅದಕ್ಕೆ ಇವತ್ತೇ ಖಾಲಿ ಮಾಡಬೇಕು ಅಂತೇಳಿ ಒಂದು 4-5 ಕಡುಬಾದರೂ ಸಾಕು ಅಂತ ಹೇಳಿ ನಾನು ಒಂದು ಚಿಕ್ಕದು ಮೊಗೆಕಾಯಿ ತೊಗೊಂಡಿದ್ದೆ. ಹಾಗೆ ಹಿಟ್ಟನ್ನು ಕೂಡ ಸ್ವಲ್ಪನೇ ಮಾಡಿದ್ದೆ, ಯಾಕಂದರೆ ಕಡಿಮೆ ಹಿಟ್ಟೇ ಹಾಕ್ಕೊಳ್ಬೇಕು. ತುಂಬ ಹಿಟ್ಟು ಜಾಸ್ತಿ ಆದರೆ ಒಣ ಆಗಿ ಮತ್ತು ಗಟ್ಟಿ ಆಗುತ್ತೆ, ಅದು ತಿನ್ನಲಿಕ್ಕೂ ಚೆನ್ನಾಗಾಗಲ್ಲ. ಹಿಟ್ಟು ಎಲ್ಲಾದರೂ ಕಡಿಮೆ ಬಿದ್ದರೆ ರವೆಯನ್ನು ಮಿಕ್ಸ್ ಮಾಡ್ಕೊಳ್ಬಹುದು, ಆದರೆ ತುಂಬ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಾಗಲ್ಲ. ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ಬೇಕು. ಮತ್ತು ಇದಕ್ಕೆ ನೀರೆಲ್ಲ ಆ್ಯಡ್ ಮಾಡೋ ಹಾಗೆ ಇಲ್ಲ, ನೀರು ಆ್ಯಡ್ ಮಾಡಬಾರ್ದು. ಯಾಕಂದರೆ ಈ ಮೊಗೆಕಾಯಲ್ಲಿರುವಂಥ ನೀರಿನ ಅಂಶನೇ ಈ ಹಿಟ್ಟಿಗೆ ಬಿಟ್ಕೊಳ್ಳುತ್ತೆ. ನಾವು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು, ಅಷ್ಟೇ ಮಾಡಿದರೆ ಒಂದು 2 ನಿಮಿಷ ಬಿಟ್ಟರೆ ಸಾಕು, ಅದೆಲ್ಲ ಚೆನ್ನಾಗಿ ಕೂಡ್ಕೊಂಡಿರುತ್ತೆ. ಇದನ್ನು ಮಿಕ್ಸ್ ಮಾಡಿ ನಾನು ಒಂದು 2 ನಿಮಿಷ ಸೈಡಲ್ಲಿ ಇಟ್ಕೊಂಡಿದ್ದೆ. ಆಮೇಲೆ ಇದನ್ನು ಯಾವ ರೀತಿಯಾಗಿ ಅರಿಶಿನ ಎಲೆಯಲ್ಲಿ ಹಾಕೋದು ಅಂತೇಳಿ ನೋಡ್ಕೊಂಡು ಬನ್ನಿ. ನಾನು ಕಡುಬು ಮಾಡೋಕ್ಕೆ ಇಡ್ಲಿ ಪಾತ್ರನ ತೊಗೊಂಡಿದ್ದೇನೆ. ಅದಕ್ಕೆ ನೀರು ಹಾಕ್ಕೊಂಡು ಅದ್ರ ಮೇಲ್ಗಡೆ ಪ್ಲೇಟ್ ಇಟ್ಟಿದ್ದೇನೆ. ಅದ್ರ ಮೇಲೆ ಇವಾಗ ಮಾಡಿರೋ ಕಡುಬನ್ನು ಇದ್ರ ಮೇಲೆ ನೀಟಾಗಿ ಇಡ್ತಾ ಹೋಗಬೇಕು. ಅದು ಇಡೋದಕ್ಕೂ ಒಂದು ರೀತಿ ಇದೆ, ಹೇಗಾದರೂ ಇಟ್ಟರೆ ಆಗಲ್ಲ, ಅದ್ರ ಒಳಗಡೆ ಎಲ್ಲ ಬಿದ್ದೋಗುತ್ತೆ ಮತ್ತು ನೀರಿನ ಆವಿಗೆಲ್ಲ ಹಾಳು ಆಗ್ಬೋದು. ಅದಕ್ಕೋಸ್ಕರ ಇವಾಗ ಇದು ಬೇಯೋ ತನಕ ನಾವು ಇದೊಂದು ಅರ್ಧ ಕಡೆ ಕಾಯಿನ ತೊಗೊಂಡು ಕಾಯಿ ಹಾಲು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವಾಗ ಬನ್ನಿ ಮಾಡೋಣ. ಇದನ್ನು ತೊಳ್ಕೊಂಡು ಬರ್ತೀನಿ. ಕಾಯಿ ತುರಿದಾಗಿದೆ. ಈಗ ಒಂದು ಏಲಕ್ಕಿನ ಬಿಡಿಸಾಕೊಳ್ತಾ ಇದ್ದೀನಿ. ಏಲಕ್ಕಿ,
ಇದಕ್ಕೀಗ 1 ಕಪ್ ನೀರು ಹಾಕ್ಕೊಳ್ತಾ ಇದ್ದೇನೆ. ತುಂಬ ಜಾಸ್ತಿ ನೀರನ್ನು ಹಾಕ್ಕೊಂಡ್ರೆ ಚೆನ್ನಾಗಾಗಲ್ಲ. ಮತ್ತು ಇದು ಗ್ರೈಂಡ್ ಮಾಡಿದ್ದೀನಿ ನೋಡಿ. ಇದರಲ್ಲಿ ಇವಾಗ ಏನಂದರೆ ಕೆಲವರು ಇದನ್ನು ಹೀಗೆ ತಿಂದಕ್ಕೆ ಯೂಸ್ ಮಾಡ್ತಾರೆ. ಆದರೆ ಇದು ಕಾಯಿ ಇದು ತುರಿದು ಜಡಕ್ಕೆಲ್ಲ ಸಿಕ್ಕರೆ ಬಾಯಿಗೆ ಒಂಥರ ಆಗುತ್ತೆ ಗಂಟ್ಲಲ್ಲೆಲ್ಲ. ಕೆಲವ್ರಿಗೆ ಹಾಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಅದಕ್ಕಾಗಿ ನಾನು ಕೂಡ ಸೋಸ್ಕೊಳ್ತಾ ಇದ್ದೇನೆ. ಇದು ದೊಡ್ಡ ಜಾಳಿಗೆಯಲ್ಲಿ ಸೋಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜಡಕ್ಕೆಲ್ಲ ಹೋಗ್ಬಿಡುತ್ತೆ, ಗಂಟ್ಲಿಗೆಲ್ಲ ಸಿಗೋದಿಲ್ಲ. ಮಕ್ಕಳೆಲ್ಲ ಇದ್ದವರು ಚಿಕ್ಕ ಮಕ್ಕಳಿಗೆಲ್ಲ ಇದು ಗಂಟ್ಲಿಗೆ ಸಿಕ್ಕರೆ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನಾನು ಸೋಸ್ಕೊಳ್ತಾ ಇದ್ದೇನೆ. ನೀವು ಕೂಡ ಹಾಗೆ ಮಾಡ್ಬೋದು. ಹಾಗೆ ಮಾಡ್ದೇ ತಿನ್ಲಿಕ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದರ ನೆಕ್ಸ್ಟ್ ಭಾಗ ಅಂದರೆ ನಾನು ಈ ಕಡುಬು ಮಾಡುವಂಥ ವಿಧಾನವನ್ನೇ ಒಂದು ವಿಡಿಯೋ ಮಾಡಿಟ್ಕೊಂಡಿದ್ದೆ. ಯಾಕಂದರೆ ತುಂಬ ಲಾಂಗ್ ಆಗುತ್ತೆ ಅಂತೇಳಿ. ನೆಕ್ಸ್ಟು ಅಡುಗೆಗೆ ಏನೇನು ಪ್ರಿಪೇರ್ ಮಾಡಿದ್ದೆ ಅಂತ ಹೇಳಿ ಇನ್ನೊಂದು ವಿಡಿಯೋ ಕ್ಲಿಪ್ಪನ್ನು ಮಾಡಿದ್ದೇನೆ. ಅದನ್ನು ಕೂಡ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.